ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ನಮ್ಮ ಕಬ್ಬುಗಳನ್ನ ನಾವು ಕಟಾವು ಮಾಡಿಕೊಂಡು ಅಂತಂತಂದ್ರೆ ನಮಗೆ ಎಷ್ಟು ಬೆನಿಫಿಟ್ ಅಂತ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ಈ ವಿಷಯವನ್ನು ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ಹೋದ ಬರೀ ಗ್ಯಾಂಗಿನ ಅಭಾವ ಆಯ್ತು, ಅದಕ್ಕಾಗಿ ನಮ್ಮ ಕಬ್ಬುಗಳನ್ನೆಲ್ಲ ನಾ ಸ್ವಂತ ಕಟಾವು ಮಾಡಿ ಫ್ಯಾಕ್ಟ್ರಿ ಕಳಿಸಿದ್ದೇನೆ. ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ನಾವಾಗೆ ನಮ್ಮ ಕಬ್ಬುಗಳನ್ನ ಸ್ವಂತ ಕಟಾವು ಮಾಡಿಕ್ಯಾರ ಫ್ಯಾಕ್ಟ್ರಿ ಕಳಿಸೋದ್ರಿಂದ ಎಷ್ಟು ನಮ್ಮನೆ ಲಾಭ ಆಯ್ತು ಅನ್ನೋದನ್ನು ನಾನು ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತಾನೆ. ಬರೀಗ ನಾವು ಸ್ವಂತ ಕಬ್ಬು ಕಟಾವು ಮಾಡೋದ್ರಿಂದ ಎಷ್ಟು ನಮ್ಮನೆ ಲಾಭ ಆಯ್ತು ಕ್ಯಾರ ನೋಡೋಣಂತ. ಮೊದಲನೇದಾಗಿ ನಾ ಏನು ಹೇಳಕ್ಕೆ ಬಯಸ್ತೆ ಅಂತಂತಂದ್ರೆ, ನಮ್ಮ ಕಬ್ಬುಗಳನ್ನ ನಾವು ಫ್ಯಾಕ್ಟ್ರಿ ಚಾಲೂ ಆಗೋದಕ್ಕೆ ನಾವು ಕಟಾವು ಮಾಡಿಕೊಂಡು ಅಂತಂತಂದ್ರೆ ನಮಗೆ 100ಕ್ಕೆ 100 ಬೆನಿಫಿಟ್ ಅದಂತ ಕ್ಯಾರ ನಾನು ರೈತ ಮಿತ್ರರಿಗೆ ಏನು ಹೇಳ್ತಾನೆ. ಯಾಕಪ್ಪ ಅಂತಂತಂದ್ರೆ ಮುಂಗಾರೆ ನಮ್ಮ ಕಬ್ಬನ್ನ ಕಡ್ಕೊಂಡು ಅಂತಂತಂದ್ರೆ ಕಬ್ಬು ಬಿದ್ದು ಕ್ಯಾರ ಇಲ್ಲಿ ಕಡ್ದ ನರಿ ಕಡ್ದ ಮತ್ತು ಬಾದನ ಬಿಟ್ಟು ಅಂತಂದ್ರೆ ಕಬ್ಬು ಹಾರಿಕ್ಯಾರ ಇಳುವರಿದಾಗ ಭಾಳ ಕುಂಠಿತಕ್ಕೈತೆ. ಅದಕ್ಕಾಗಿ ನಮ್ಮ ಕಬ್ಬುಗಳನ್ನ ನಾವಾಗೇನ ಫ್ಯಾಕ್ಟ್ರಿ ಚಾಲೋ ಆದ ಕೂಡಲೇ ಕಟಾವು ಮಾಡಿವು ಅಂತಂತಂದ್ರೆ ನಮಗೆ ಎಕರೆ ಇಳುವರಿದೊಳಗೆ ಭಾರಿ ಬಂಪರ್ ಹಾಕೋದಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನೆ. ಮತ್ತು ಎರಡನೇದಾಗಿ ನಮ್ಮ ಕಬ್ಬುಗಳು ನಾವು ಸ್ವಂತ ಕಟಾವು ಮಾಡ್ಕೊಂಡು ಅಂತಂತಂದ್ರೆ ಕೋಲಿ ಒಟ್ಟಾಗೋದಿಲ್ಲ ನೋಡತ್ತಾರಲ್ಲ. ಈ ಥರನಾಗಿ ನಾವು ಕೋಲಿ ನೆಲದಾಗ ನಾವು ಕಡಿಸ್ಬೋದು. ಕೋಲಿ ನೆಲದಾಗ ನಾವು ಕಡಿಸೋದ್ರಿಂದ ಎತ್ತು ನೋಡಿದ್ರೆ ನಮಗೆ ಕಬ್ಬು ಕೇಡಾಗೋದಿಲ್ಲ, ನಂತರ ಮಡ್ಡ ಬಡಿಯೋ ಅವಶ್ಯಕತೆನೇ ಬರಲ್ಲ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಒಂದು ಕಬ್ಬಿಗೆ 2-3 ಗಣಿಕೆ ಕಬ್ಬ ಕೂಲಿ ಮ್ಯಾಲ ಗ್ಯಾಂಗ್ನವ್ರು ಕರಿತಾರಲ್ಲ ಆ ಥರಾಗೆ ಕಡಿದ್ರೆ ಒಂದು ಎಕರೆಗೆ 1-2 ಟನ್ ಲುಕ್ಸಾನ್ ಹಾಕೋದಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಅದಕ್ಕಾಗಿ ನಾವು ಸ್ವಂತ ನಾವಾಗೆ ನಾವು ಕಬ್ಬು ಕಡಿಯಾಕತ್ತೀವಿ ಅಂತಂದ್ರೆ ಕೂಲಿ ನಾವು ನೆಲ್ಲಾಗ ಕಡಿಬೋದು ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಮತ್ತು ಮೂರನೇದಾಗಿ ಏನು ಲಾಭಪ್ಪ ಅಂತಂತಂದ್ರೆ ನಾವು ಗ್ಯಾಂಗಿನವರು 3 ಗಣಿಕೆ 4 ಗಣಿಕೆ ಕಬ್ಬ ಕೆಳಗೆ ಕಡಿತಾರೆ. ಅದಕ್ಕಾಗಿ ನಾವು ಸ್ವಂತ ನಾವು ಕಬ್ಬು ಕಟಾವು ಮಾಡಿದೆವಪ್ಪ ಅಂತಂತಂದ್ರೆ ಪೂರ್ತಿ ಮ್ಯಾಲೆ ಏರ್ಸಿ ಕಡಿತೇವೆ. ಏರ್ಸಿ ಅಂತಂದ್ರೆ ಪೂರ್ತಿ ಗರಿ ಅಟ್ಟ ಉಳಿಬೇಕು. ಆ ಥರಾಗಿ ನಾವು ಕಬ್ಬ ಕಟಾವು ಮಾಡಿದೆವು ಅಂತಂತಂದ್ರೆ ಭಾಳ ಲುಕ್ಸಾನ್ ಆಗೋಲ್ಲ ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ಈ ವಿಷಯ ಸಂಬಂಧ ನಾ ಹೇಳ್ತಾನೆ. ಮತ್ತು 4ನೇದಾಗಿ ಈಗ ನಮ್ಮ ಮನ್ಯಾಗ ಜಾನುವಾರುಗಳು ಇರ್ತಾವೆ. ಜಾನುವಾರುಗಳು ಏನಪ್ಪ ಅಂತಂತಂದ್ರೆ ಎಮ್ಮೆ ಆಗಲಿ ಆಕಳುಗಳಾಗಲಿ ಎತ್ತುಗಳಾಗಲಿ ಇನ್ನುಳಿದ ಏನು ಜಾನುವಾರುಗಳದಲ್ಲ ಅವಕ್ಕೆ ಮೇವು ಬೇಕಾಕತಿ. ಈಗ ನಾವು ಗ್ಯಾಂಗಲ್ಲೇ ನಾವು ಕಬ್ಬ ಕಟ್ಸಿವಿ ಅಂತಂತಂದ್ರೆ ನಾವು ಮೇವಿನ ಅಭಾವ ಆಕತಿ. ಮತ್ತು ಮೇವಿನ ಅಭಾವ ಆಕತಿ ಮತ್ತು ನಮಗೆ ಮೇವು ಬೇಕಾದಪ್ಪ ಅಂತಂದ್ರೆ ಮತ್ತು ನಾವು 1 ಬಿಟ್ಟು 2 ಆಳು ಹಚ್ಬೇಕಾಕತಿ. ಅದಕ್ಕಾಗಿ ನಮ್ಮ ಸ್ವಂತ ಕಬ್ಬುಗಳನ್ನ ನಾವು ಕಡಿಯಾಕತ್ತೀವಿ ಅಂತಂದ್ರೆ ನಮಗೆ ದಿನ 1 ಟ್ಯಾಕ್ಟ್ರ ಮೇವು ಆಕತಿ. ಮತ್ತು ನಮಗೆ ಇದೇ ಆಳಿನೊಳಗನ ನಾವು ದಿನ 20 ದನಕ್ಕೆ ಮೇವು ಮಾಡ್ಬೋದು ಅಂತ ಕ್ಯಾರ ನಾನು ರೈತ ಮಿತ್ರರಿಗೆ ಈ ವಿಶೇಷ ಸಂಬಂಧ ನಾ ಹೇಳ್ತಾನೆ. ಈಗ ನಾನು ಇಲ್ಲಿವರೆಗೆ ಹೇಳಿದ್ನಲ್ಲ, ಇದೆಲ್ಲ ನಮ್ಮ ಭೂಮಿಯಾಗಿಂದ ಆತ. ಭೂಮಿಯಾಗಿಂದ ಅಂತಂತಂದ್ರೆ ನಾವು ಕಬ್ಬ ಕಿರ್ದು ಕಡಿದು ಹಿಡ್ಕೊಂಡು ಮತ್ತು ಕಬ್ಬ ಏರ್ಸಿ ಕಡಿದು ಹಿಡ್ಕೊಂಡು ನಂತರ ದನಗಳು ಮೇವು ಹಿಡ್ಕೊಂಡು ನಾವು ಇದನ್ನೆಲ್ಲನೂ ಇದು ಎಲ್ಲ ಒಂದು 4-5 ದಿನ ಐತಲ್ಲ, ಇದೆಲ್ಲ ನಮಗೆ ಭೂಮಿ ಒಳಗೇ ಬೆನಿಫಿಟ್ ಆತ. ಇನ್ನು ಮುಂದೆ ನಾವು ಕಬ್ಬು ಕಟಾವು ಮಾಡಿದ್ರೆ ಅಂತಂತಂದ್ರೆ ಈಗ ನಾವು ಕಬ್ಬು ಕಟಾವು ಮಾಡಿದ್ರೆ 1 ಟನ್ಗೆ ಫ್ಯಾಕ್ಟ್ರಿ ಅವರು ಎಷ್ಟು ಕೊಡ್ತಾರೋ ಅಂತಂದ್ರೆ ಕಟಾವು ಮಾಡೋಕ್ಕೆ ಎಷ್ಟು ಕೊಡ್ತಾರೋ, ನಂತರ 1 ಟನ್ನ ನಾವು ಕಡ್ದು ನಾವು ಫ್ಯಾಕ್ಟ್ರಿಗೆ ಹಿಡ್ಕೊಂಡು ಹೋದ್ರೆ ಆಮೇಲೆ ಅದರ ಬಾಡಿಗೆ ಎಷ್ಟು ಕೊಡ್ತಾರಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಈ ವಿಷಯ ಸಂಬಂಧ ನಾ ಹೇಳ್ತಾನೆ. ಯಾಕಪ್ಪ ಅಂತಂತಂದ್ರೆ ಈಗ ಫ್ಯಾಕ್ಟ್ರಿ ಬಂದಾಗೈತಿ. ಫ್ಯಾಕ್ಟ್ರಿ ಬಂದಾಗೆ ಈಗ ಒಂದು 4-5 ತಿಂಗಳಾಯ್ತು. ಈಗ ಫ್ಯಾಕ್ಟ್ರಿ ಅವರು ಈಗ ಎಲ್ಲ ರೈತರಿಗೆಲ್ಲ ಕಟಾಬಲು ಬಿಟ್ಟಾರು, ಬಾಡಿಗೆನೂ ಬಿಟ್ಟಾರ. ಅದಕ್ಕಾಗಿ ನಾನು 1 ಟನ್ನಿಗೆ ಕಬ್ಬು ಕಟ ಮಾಡೋಕೆ ಎಷ್ಟು ಬಿಟ್ಟಾರಪ್ಪ ಅಂತಂತಂದ್ರೆ ಕಟಾಬುಲ್ ಹಿಡ್ಕೊಂಡು ಮತ್ತು ಕಟಾಬುಲ್ ಕಮಿಷನ್ ಹಿಡ್ಕೊಂಡು 1 ಟನ್ನಿಗೆ 430 ರೂಪಾಯಿ ನಮಗೆ ಕಡಿಯಾಕೆ ಕೊಟ್ಟಾರ. ಅಂತಂದ್ರೆ ನಮ್ಮೂರಿರೋದು
ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಕುರುಗುಂದ ಗ್ರಾಮದಿಂದನ ನಾವು ಕಬ್ಬು ಕಡ್ದಂಥ 1 ಟನ್ ಕಬ್ಬನ್ನು ಇನಾಮದಾರ್ ಶುಗರ್ಸ್ ಮರ್ಕುಂಬಿ ನಮ್ಮ ಊರಿಂದನ ಆ ಫ್ಯಾಕ್ಟ್ರಿ ಕಬ್ಬು ಯಾಕೆ 1 ಟನ್ನಿಗೆ 330 ರೂಪಾಯಿ ಬಾಡಿಗೆ ಕೊಟ್ಟಾರಂತಕ್ಯಾರ. ನಾನು ರೈತ ಮಿತ್ರರಿಗೆ ನಾ ಈ ವಿಷಯ ಸಂಬಂಧ ನಾ ಹೇಳ್ತಾನೆ. ಕಬ್ಬು ನಮ್ದ, ಗ್ಯಾಂಗು ನಮ್ದ, ನಂತರ ಗಾಡಿ ಮಾಲಕರು ನಾವು, ಮತ್ತು ಕಬ್ಬು ನಮ್ದ. ಈ ಥರ ಮಾಡ್ಕೊಂಡು ನಾವು ಕಬ್ಬ ಕಡ್ಕೊಂಡ್ಕ್ಯಾರ ಫ್ಯಾಕ್ಟ್ರಿ ಹೋದವು ಅಂತಂದ್ರೆ ನಮಗೆ 10 ಟನ್ ಕಬ್ಬಿಗೆ 8,000 ಮಟನು ನಮಗೆ ಕಟಾಬಲ್ ಹಿಡ್ಕೊಂಡು ಗಾಡಿ ಬಾಡಿ ಹಿಡ್ಕೊಂಡು ನಮಗೆ ಪೇಮೆಂಟ್ ಹಾಕೋದಂತಕ್ಯಾರ. ನಾನು ರೈತ ಮಿತ್ರಿಗೆ ನಾ ಹೇಳ್ತಾನೆ. ಮತ್ತು ಇನ್ನೊಂದು ಏನು ಹೇಳ್ತಾನಪ್ಪ ಅಂತಂದ್ರೆ ಗಾಡಿ ನಮ್ದು ಆಯ್ತು ಅಂತಂದ್ರೆ ನಮಗೆ ಡ್ರೈವರಿಗೆ 500 ರೂಪಾಯಿ ಎಂಟ್ರಿನೂ ಉಳಿತೈತಿ, ಮತ್ತು 1 ಟ್ರಿಪ್ ಖಾಲಿ ಮಾಡೋಕೆ 500 ರೂಪಾಯಿ ಪಗಾರನೂ ಉಳಿತೈತಿ. ಅದಕ್ಕಾಗಿ ಅನುಕೂಲ ಇದ್ದಂಥ ನಾನು ರೈತ ಬಾಂಧವರು ತಮ್ಮ ಕಬ್ಬುಗಳನ್ನ ತಾವು ಸ್ವಂತ ಕಡ್ಕೊಂಡ್ರಿಂದ ನಮಗೆ ಒಂದು 70% ಮಟ ಲಾಭ ತಂತಕ್ಯಾರ. ನಾನು ರೈತ ಮಿತ್ರಿಗೆ ನಾ ಹೇಳ್ತಾನೆ. ಮತ್ತು ನಮಗೆ ಇದು ಲಾಭ ಅಷ್ಟೇ ಅಲ್ಲ ನಾವು ಹಲಸಿರಿ ನಮ್ಮ ಕಬ್ಬು ನಾವು ಕಡ್ಕೊಂಡೆವು ಅಂತಂದ್ರೆ ಕಬ್ಬಿನ ಇಳುವರಿನೂ ಚಲೋ ಆಕತಿ, ಮತ್ತು ಕಬ್ಬಿನ ವೇಟ್ರಿ ಚಲೋ ಆಕತಿ. ನಂತರ ನಮಗೆ ಮುಂದೆ ಬರುವಂಥ ಕೋಳಿಯನ್ನು ಚಲೋ ಬರೋದಂತಕ್ಯಾರ. ನಾನು ರೈತ ಮಿತ್ರಿಗೆ ನಾನು ಹೇಳ್ತಾನೆ. ಅನುಕೂಲ ಇದ್ದಂಥ ನನ್ನ ರೈತ ಬಾಂಧವರು ತಮ್ಮ ಕಬ್ಬುಗಳನ್ನ ತಾವ ಸ್ವಂತ ಕಡ್ದ ಫ್ಯಾಕ್ಟ್ರಿಗೆ ಹೇರೋದ್ರಲ್ಲ ಇಷ್ಟೆಲ್ಲ ಲಾಭ ತಂತಕ್ಯಾರ. ನಾನು ರೈತ ಮಿತ್ರನ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ಗ್ಯಾಂಗಿನವರು ಒಮ್ಮೆ ಬರ್ತಾರೋ ಒಮ್ಮೆ ಬರೋದಿಲ್ಲ. ನಾವು ಗ್ಯಾಂಗಿನ ಹಾದಿ ನೋಡ್ಕೊಂಡು ಕುಂತೀವಿ ಅಂತಂದ್ರೆ ನಮ್ಮ ಕಬ್ಬುಗಳು ಆರ್ಕೆನೂ ಬರ್ತಾವೆ, ಮತ್ತು ಇಲಿ ತಿಂದ್ಕ್ಯಾರ ಕಬ್ಬ ಭಾಳ ಕೆಡು ಆಕತಿ, ಮತ್ತು ನುಕ್ಸಾನ ಆಕತಿ. ಅದಕ್ಕಾಗಿ ನಾನು ರೈತ ಮಿತ್ರನ ಏನು ಹೇಳ್ತಂತಂದ್ರೆ ನಮ್ಮ ಅನುಕೂಲ ನೋಡ್ಕೊಂಡ್ಕ್ಯಾರ ನಮ್ಮ ಕಬ್ಬುಗಳು ನಾವು ಕಡ್ಕೊಂಡ್ವಿ ಅಂತಂದ್ರೆ ಇಷ್ಟೆಲ್ಲ ಲಾಭ ತಂತಕ್ಯಾರ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.